बीजापुर में डॉक्टर बी.आर. अम्बेडकर के फोटो के अपमान को लेकर एफआईआर दर्ज। बीजापुर शहर के चर्चन में डॉक्टर बी.आर. अम्बेडकर के फोटो को सिद्धार्थ कुंभार द्वारा अपमान को लेकर भीम आर्मी संगठन के कई लोगों ने चर्चन पुलिस थाना पहुंचकर उसके खिलाफ एफआईआर दर्ज करवाया है। डॉक्टर बाबा साहेब अम्बेडकर के अपमान को लेकर आप देख ही सकते हैं कि लोगों में कितना आक्रोश है। ये घटना कल रात को घटी है। लोगों को पता चलने के बाद रोड बंद करके आंदोलन करके सिद्धार्थ कुंभार को गिरफ्तार करने की मांग कर रहे हैं। इसी के चलते हमारे माध्यम से भीम आर्मी के रुद्रेश बंसोड़े के साथ साथ अन्य लोगों ने बात करते हुए इस घटना के बारे में विस्तृत जानकारी दी। घटनास्थल पर पुलिस पहुंचकर मामले को काबू किया और इस घटना की जांच चल रही है। चर्चन से रियाज मुल्ला की एक रिपोर्ट। ದಲಿತರಿಗೆ ಒಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ ಮಾಡ್ಯಾನ ಇವತ್ತು ನಾಲ್ಕು ನನ್ನ ಸುಳ್ಳು ಅವಮಾನ ಮಾಡ್ಯಾನ ಆ ಮಗನಿಗೆ ಗಡಿ ಹರಿತಕ್ಕ ನಾವು ಹೋರಾಟ ಇದು ಹಂಗೆ ಮುಂದುವತ್ತೆ ತಿಳ್ಕೊಬೇಕು. ನಾಲ್ಕ ಏನು ಮಾಡ್ಯಾನ ಸಿದ್ಧಾರ್ಥ ಕುಂಬಾರ್ ಅಂತೇಳಿ ಜೈ ಭೀಮ್ ಹಾಕೋ ಪೋಸ್ಟ್ ಹೋಗೋದಿಲ್ಲ ಅವ್ರಿಗೆ ಏನು ಮಾಡ್ಯಾನ ಒಂದು ಬಹಳ ಒಂದು ಬೂಟಿಂದು ಒಂದು ಚಪ್ಪಲ್ದು ಹಾಕುವ ಒಂದು ಕಮಿಟ್ಮೆಂಟ್ ಹಾಕ್ಯಾನ. ಇಲ್ಲಿ ಚರ್ಚನ್ ಸ್ಟೇಷನ್ ಬಂದಿರಲಿಲ್ಲ, ಯಾಕೆ ಗೊತ್ತಾಗಲಿಲ್ಲ? ಎಲ್ಲ ಹೆಣ್ಮಕ್ಳು ಅದಾರ, ಎಲ್ಲ ಸಂಘಟನೆ ಅದಾರ. ಇಡೀ ಚರ್ಚಣ ಸ್ಟೇಷನ್ದಲ್ಲಿ ಜಿಗ್ಜಾಣಿ ಗ್ರಾಮಸ್ಥರು ಎಲ್ಲಾ ದಲಿತ ಸಮುದಾಯದವರು ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಶಾಲೆ ಮಕ್ಕಳು ಸಲಿಕೆ ಮನಿ ಬಿಗಿಯಾಗಿ ಬಂದಿರಬೇಕು. ಯಾಕಂದ್ರ ದಲಿತರಿಗೆ ಒಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ ಮಾಡ್ಯಾನ ಇವತ್ತು. ನಾಲ್ಕು ನನ್ನ ಸುಳ್ಳು ಅವಮಾನ ಮಾಡ್ಯಾನ. ಇನ್ನಿ ಯಾಕಂತಂದ್ರ ಅವನಿಗೆ ಕೂಡಲೇ ಅವನಿಗೆ ಹೆಸರು ಏನ್ರಿ? ಸಿದ್ಧಾರ್ಥ ಕುಂಬಾರ್ ಒಬ್ಬ ಕೋಮುವಾದಿ ಚಡ್ಡಿ ಸುಳಿಮಗ ವಯಸ್ಸಿನ ಸಿದ್ಧಾರ್ಥ ಕುಂಬಾರ್ ತೀಸನ ಒಬ್ಬ ನಾಲೇಕವ. ಯಾಕಂತಂದ್ರ ಕಿಡಿಗೇಡಿ ಒಬ್ಬನೇ ಇರ್ತಾನವ ಊರಾಗ, ಒಬ್ಬವ್ರ ಹಿಂದೆ ಊರ್ ಕೆಡ್ತದಂದಾಗ ಅವ್ರ ಗ್ರಾಮಸ್ಥರ ಹಿನ್ನೆಲೆ ಅದಾರು ಬಿಟ್ಟರು ಎರಡನೇ ಮಾತ. ಯಾಕಂತ ಅವನಿಗೆ ಒಟ್ಟ ನಮ್ ಪ್ರಭಾಗ ಏನದಪ್ಪ ಅಂತಂದ್ರ ಆ ಮಗನಿಗೆ ಗಲಿ ಹರಿತಕ್ಕ ನಾವು ಹೋರಾಟ ಇದು ಹಂಗೆ ಮುಂದುವತ್ತೆ ತಿಳ್ಕೊಬೇಕು. ಯಾಕಂತಂದ್ರ ಆ ಮಗನಿಗೆ ಆಯ್ತಪ್ಪ ಅಂತಂದ್ರ ಎಲ್ಲಾ ನಾವು ಸುತ್ತಳಿ ಏನ್ ದಲಿತ ಕೇರಿಗಳೆಲ್ಲ ಎಲ್ಲಾ ತುಸಿ ಎಚ್ಚರಿಕೆ ಪಡಿತಾವ. ಯಾಕಂತಂದ್ರ ಈ ಚರ್ಚಾಂತರ ನಮ್ಮ ತುಸಿ ಜಾತಿ ಬಹಳ ಅದ. ಇಂಥವ್ರಿಗೆ ಮೆಟ್ಲಿ ಏರ್ಸಿದೀವಪ್ಪ ಅಂತಂದ್ರ ಕೆಲವೊಂದು ಕಮ್ಮ ಆತೇಳಿ ನಮ್ಮ ಮನ್ಸಿಗೆ ಎಲ್ಲಾರು. ತಮ್ಮ ಹೆಸರು? ರುದ್ರೇಶ್ ಬನ್ಸೋಡೆ, ಭೀಮ್ ಆರ್ಮಿ ಜಿಲ್ಲಾ ಸಂಘಟನೆ. ಲೈವ್ ಮಾಡೋ ಆಕಾಶ್ ಬಂದ್ ಮಾಡು. ಏನಾಗೈತಂದ್ರ ಸಾಯಂಕಾಲ 6:30 7 ಗಂಟೆಗೆ
ಒಂದು ಗ್ರೂಪ್ ಐತಿ. ಗ್ರೂಪ್ ಇರೋದು ಬೋರ್ಗಿಯವ್ರ ಗ್ರೂಪ್ ಆಗ ಒಬ್ಬ ದಿಗ್ಗನಿ ಸಿದ್ಧಾರ್ಥ್ ಕುಂಬಾರ್ ಅಂತ ಹೇಳಿ ಒಬ್ಬ ಇವನಿಗೆ ಅದ್ರ ಗ್ರೂಪ್ ಒಳಗ ಇನ್ನೊಂದು ಮಾಡ್ಕೊಂಡ್ರು. ಆ ಗ್ರೂಪ್ ಒಳಗ ಏನಂದ್ರೆ ಐತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬದ್ದಲ್ಲ ಕೆಲವೊಂದು ಪೋಸ್ಟ್ ಹಾಕ್ಯಾರ. ಹಾಕಿದ ಬಾಕಿ ಎಲ್ಲರೂ ಆ ಪೋಸ್ಟ್ ಏನ್ ಮಾಡಿದ್ರ ಜೈ ಭೀಮ್ ಅಂತ ಹೇಳಿ ಕಮಿಸ್ಮೆಂಟ್ ಹಾಕ್ಯಾರ. ಅದು ಒಂದು ಒಳ್ಳೆಯದು ವಿಚಾರ. ಇವ ನಾಲ್ಕ ಏನ್ ಮಾಡ್ಯಾನ, ಸಿದ್ಧಾರ್ಥ್ ಕುಂಬಾರ್ ಅಂತ ಹೇಳಿ ಜೈ ಭೀಮ್ ಹಾಕೋ ಪೋಸ್ಟ್ ಬದಲ್ಲ ಅವ್ರಿಗೆ ಏನ್ ಮಾಡ್ಯಾನ, ಒಂದು ಬಹಳ ಒಂದು ಬೂಟಿಂದು ಒಂದು ಚಪ್ಪಲ್ದು ಹಾಕುವ ಒಂದು ಕಮಿಟ್ಮೆಂಟ್ ಹಾಕ್ಯಾನ. ಅದು ಜನರಿಗೆ ಏನಿದೆ ಜಿಗ್ಜನೊಳಗೆ ಏನಾಗಿಬಿಟ್ಟೈತಿ, ಬರೀ ದಲಿತರ ಮೇಲೆ ಇಷ್ಟೇ ಅನ್ಯಾಯ ಇದೆ ಅಂತ ಕೆಲವೊಂದು ಜನ ಹೇಳಕತ್ತಾರ. ಅದು ದಲಿತರ ಮೇಲೆ ಇಷ್ಟೇ ಅನ್ಯಾಯ ಅಲ್ಲ, ಇಡೀ ನಮ್ಮ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆ ಕೂಡ ಅದು ಅನ್ಯಾಯ. ಇವತ್ತಿನ ದಿವ್ಸ ನಿನ್ ಏನಾಗೈತಿ ಅಂದ್ರೆ ಜಿಗ್ಜಣಿ ಗ್ರಾಮದೊಳಗ ಊರಿಂದ ಒಬ್ಬ ಗ್ರಾಮ ಮೆಂಬರ್ ಇಲ್ಲ, ಊರಿಂದ ಒಬ್ಬ ಅಧ್ಯಕ್ಷರಿಲ್ಲ, ಯಾವ್ದೇ ಸೊಸೈಟಿ ಮೆಂಬರ್ಗಳು ಇಲ್ಲ. ಬರೇ ಅದರ್ಸ್ ಎಲ್ಲ ಜನರು, ಬರೇ ಮಹಿಳೆಯರು ಇಷ್ಟೇ ಅದಾರ. ಅದರ್ಸ್ ಕಮ್ಯುನಿಟಿ ಯಾರು ಜನರು ಇಲ್ಲ, ಬರೇ ದಲಿತರು ಇಷ್ಟೇ ಅದಾರ. ಅಂಡ್ ದಲಿತರು ಇಷ್ಟೇ ಸೀಮಿತ ಅದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚೌಕಟ್ಟೊಳಗೆ ನಾವ್ ಎಲ್ಲಾರು ಬದುಕಲತ್ತೀವಿ. ಅವ್ರ ಋಣ ನಾವು ಸಾಯುವರ್ತನ ಇರ್ತೈತಿ. ಪ್ರತಿಯೊಬ್ಬ ಭೂಮಿ ಹುಟ್ಟದ ಪೀಳಿಗೆಗೂ ಒಂದು ಋಣ, ಬಾಬಾ ಸಾಹೇಬ್ರ ಋಣ ಐತಿ. ಆ ಕಾರಣ ನಾವಿಷ್ಟು ದಲಿತರ ಜನರು ಇಷ್ಟೇ ಬಂದ್ರಲ್ಲ, ಎಲ್ಲಾ ತಾಯಂದ್ರು ಅಕ್ಕಂದ್ರ ಏನದಾರಲ್ಲ, ಇವ್ರ ಒಂದ್ ಧೈರ್ಯ ಮಾಡ್ಕೊಂಡ್ ಬಂದಾರ. ಇವರಲ್ಲಿ ಕೂಡ ಒಂದು ಕೆಚ್ಚೈತಿ ಒಳಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರೊಳಗು ಅದರ ಇಸದ್ದ. ಅವ್ರಿಗೆ ಹೇಳಕ ಅವಕಾಶ ಕೊಟ್ಟಿರಿ. ಅನ್ನಾರ ಪೂಜಾರಿ ನಿಮ್ಗೆ ಕೂಡ ಧನ್ಯವಾದ. ಇವತ್ತಿನ ದಿವಸ ಏನಾಗೈತೆ ಅಂದ್ರೆ, ಇಂತ ದೊಡ್ಡದು ಕೃತ್ಯ ಒಂದ್ ಆಗೈತಿ ಜಿಗ್ಜನ ಒಳಗ. ಇದು ಒಂದೇ ಸರಿತಿ ಅಲ್ಲ, ಇದು ಇದಕ್ಕಿ ಹಿನ್ನೆಲೆ ಹೋಗಿ 2 ಸತಿ ಆಗ್ಯದಂತ. ಇದು 3ನೇ ಸರಿ ಆಗದಂತ ಎಲ್ಲಾ ಗ್ರಾಮಸ್ಥರು ಹೇಳಕತ್ತಾರ. ಅದರ ಸಲುವಾಗಿ ನಿನ್ನೆ ಗೆಜ್ಜೆ ಸಾಬ್ರು PS ಅವರು ಬಂದಿದ್ರು, ಸ್ಪಾಟ್ ನಲ್ಲಿ ಬಂದಿದ್ರು, ಹೇಳಿದ್ರು, ಎಲ್ಲರಿಗೂ ಸಹಕರಿಸಿದ್ರು. ಕಾನೂನು ಕೈಗೆ ತಗೊಳಕ್ ಹೋಗ್ಬೇಡ ಅಂತ ಹೇಳ್ಯಾರ. ನಾವು ಕಾನೂನು ಕೈ ತಗೊಳ್ಳೋದ್ ಬೇಡ ಅಂತ ಹೇಳಿ ನಿನ್ನೆ ಅವರು ಬೆಳಗಿನ ಜಾವ 3 ಗಂಟೆ ಎಲ್ಲಾ ಜನರು, ಊರಿನ ದೇವರಿಂಬ ಗ್ರಾಮಸ್ಥರು, ಹಿಂಜಗೇರಿ ಗ್ರಾಮಸ್ಥರು, ಅಂದ್ರೆ ಚರ್ಚಣಿ ಗ್ರಾಮಸ್ಥರು ಎಲ್ಲರೂ ಕೂಡ್ಕೊಂಡು ಏನ್ ಮಾಡ್ರ, ರಾತ್ರಿ ಅದು ಮಾಡದಂತ ವ್ಯಕ್ತಿ ಒಂದು ಕೃತ್ಯಕ್ಕೆ ಕೈ ಹಾಕಿದಲ್ಲ, ಅದು ಒಂದು ಕಮಿಟಿ ಹಾಕಿದಲ್ಲ ಅಂಬೇಡ್ಕರ್ ಪೋಸ್ಟರ್ ಬದಲ್ಲ, ಅವ್ರ ಮನೆ ಹತ್ರ ಹೋಗಿ ರೋಡ್ ಮೇಲೆ ಕೂತ ಸ್ಟ್ರೈಕ್ ಮಾಡ್ಯಾರ. ಮತ್ ಇನ್ನಿತರ ಅವರ ಮನೆಗೆ ಯಾವ್ದೇ ಕಟ್ಟ ಇರುತ್ತ ಅಂತ ಯಾವ್ದೇ ಅವಳಕ್ಕೆ ಅವ್ರು ಯಾರಿಗೂ ಬೈದಿಲ್ಲ, ಏನಿಲ್ಲ. ಅದು ಸ್ಟ್ರೈಕ್ ಮಾಡ್ಕೊಂಡು ನೈಟ್ ನಿನ್ನೆ ಪೂರ್ತಿ ಸ್ಟ್ರೈಕ್ ಮಾಡೋ ಜನ ಏನ್ ಮಾಡ್ರ, ಸ್ಟ್ರೈಕ್ ಮಾಡ್ಕೊಂಡ್ ಏನ್ ಮಾಡ್ರ, ನೈಟ್ PS CPS ಅವ್ರು ಬಂದ್ರು, ಎಲ್ಲಾ ಪೊಲೀಸ್ ಟೂರಿಸ್ಟ್ ಅಧಿಕಾರಿ ಎಲ್ಲಾ ಬಂದ್ಬಿಟ್ಟು ರಾತ್ರಿ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಆ ಸಮಯದಲ್ಲಿ ಆ ವ್ಯಕ್ತಿನ ಬಂಧಿಸ್ಯಾರ ಅಂತ ಹೇಳ್ಯಾರ. ಬಂಧಿಸ್ಯಾರ ಬಿ ಇನ್ನು ನೋಡ್ಬೇಕೈತಿ. ಬಂಧಿಸ್ಯಾರ ಅಂತ ಹೇಳಿದ್ರ ಸ್ಟೇಷನ್ ನೋಡಿದೆವು, ಅಲ್ಲಿ ಇಲ್ಲ, ಆದ್ರೂ ಇಟ್ಟಾರ. ಇನ್ನ ಏನಾಗೈತಿ, ಒಂದು ನ್ಯಾಯಬದ್ಧತೆ ನ್ಯಾಯದ ಸಲುವಾಗಿ ನಾವು ಸ್ಟೇಷನ್ ಮೆಟ್ಟಲು ಹತ್ತಿದ್ವಿ. ಇವತ್ತಿನ ದಿವಸ ಏನಾಗ್ಬೇಕಂದ್ರೆ, ಇವತ್ತ ಬರೇ ಒಂದು ಜನಾಂಗದ ಮೇಲೆ ಇದು ತುಳಿತಾಗಿಲ್ಲ, ಪ್ರತಿಯೊಬ್ಬ ಪ್ರಜೆಗೂ ತುಳಿತಾಗ್ಯದ. ಅದರ್ಸ್ ಕಮ್ಯುನಿಟಿ ಅವರು ಕೂಡ ಈ ವಿಚಾರ ಸಹಕರಿಸಬೇಕು. ಯಾಕಂದ್ರ ಬಾಬಾ ಸಾಹೇಬ್ ಕಾನೂನು ಚೌಕಟ್ಟು ನಾವು ಬದುಕಕತ್ತಿದೆವು, ಅವ್ರ ಋಣದಾಗೆ ನಾವು ಇದ್ದೇವು. ನಾವು ದಲಿತರಷ್ಟೇ ಇಲ್ಲ, ಎಲ್ಲರಿಗೂ ಹಕ್ಕ, ಮಹಿಳೆಗೂ ಐತಿ, ಸಣ್ಣ ಮಕ್ಕಳಿಗೆ ಐತಿ, ಪ್ರತಿಯೊಬ್ಬ ಭಾರತೀಯ ನಾಗರ ಪ್ರಜೆ ಎಲ್ಲರಿಗೂ ಐತಿ. ಮತ್ ಇನ್ನೊಂದ್ ಏನದ, ಹೆಚ್ಚಿನ ಜನಸಂಖ್ಯೆ ಒಳಗ ಜಿಗ್ಜಣಿ ಗ್ರಾಮಸ್ಥ ಒಬ್ಬರು ಮತ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತು ಇಲ್ಲಿ ಬಂದಿಲ್ಲ ಜಾಗಕ್ಕ. ಅಂದ್ರ ಮೆಂಬರ್ಗಳು ಬಂದಿಲ್ಲ, ಯಾವ ಸೊಸೈಟಿ ಮೆಂಬರ್ ಬಂದಿಲ್ಲ, ಅಧ್ಯಕ್ಷರು ಯಾರು ಬಂದಿಲ್ಲ. ಆ ಊರಿನಾಗ ಇನ್ನೊಂದು ಕ್ರಮ ಕೈಗೊಳ್ಳಬೇಕಾಗ್ಯದ. ಮತ್ ಇನ್ನೊಂದ್ ಏನದ, ಒಂದು ಶಾಂತಿಯ ಸಭೆಯ PSI ವರಿಷ್ಠ ಅಧಿಕಾರಿಗಳು ಕೊಡ್ಕೊಂಡು ಹೋಗಿ ಬಹಳ ಜನರಿಗೆ ಒಂದು ಬಹಳ ಮಂದಕರ ವಾತಾವರಣ ಉಂಟಾಗಿಬಿಟ್ಟದ ಅಲ್ಲಿ ಜಿಗಡಿ ಊರೊಳಗೆ. ಅವ್ರಲ್ಲಿ ಒಂದು ಅನ್ಯಾಯ ಪರವಾಗಿ ಧ್ವನಿ ಎತ್ತುವಂತ ವ್ಯಕ್ತಿಗಳು ಇಲ್ಲ, ಅದಾರ, ಅವ್ರಷ್ಟೇ ಅವ್ರಿಗೆ ಅದಾರ. ಇವತ್ತಿನ ದಿವಸ ನಮ್ ಬೆಳಕಿಗೆ ಬಂದದ. ಈ ತಾಯಂದ್ರು ಎಲ್ಲಾ ಬಾಯಿ ಕೇಳ್ಕೋರಿ, ಇಲ್ಲಿ ಬಂದು ಸುಮ್ನೆ ನಿಂತು ದಂಗಲ್ ಮಾಡ್ಲಕ್ ಯಾರು ಬಂದಿತ್ತಲ್ಲ. ಎಲ್ಲಾ ಪ್ರತಿಯೊಬ್ರು ತಾಯರಂತ ಒಳಗ ಅವ್ರ ಮನಸ್ಸಪ್ಪ ಅಂತ ಕೂಗೈತಿ, ಅವ್ರ ಬಾಯಿಲಿ ಏನ್ ಬರ್ತಾವ ಅವ್ರು ಕೇಳ್ಕೋರಿ. ನಿಮ್ಮ ಹೆಸರು? ನನ್ನ ಹೆಸರ ನಿಂಗು ಶಿಂಗೆ ಅಂತ ಹೇಳ್ರಿ, ದೇವರಿಂಬಿ ಗ್ರಾಮಸ್ಥರ ನಾನು ರೀ. ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಯ ನಾನು ನಿಮ್ಗೆ ಹೇಳ್ಬೇಕಾದ. ಇದೊಂದು ಕೇವಲ ಒಂದು ಸಮಾಜ ಮ್ಯಾಗ ಆಗಿದ್ರೆ ನಾವು ಧ್ವನಿ ಎತ್ತಲ್ಲ, ಎಲ್ಲರ ಮೇಗೆ ಒಂದು, ಯಾಕಂದ್ರೆ ಕಾನೂನು ಪರಿಪಾಲನೆ ಮಾಡುವಂತ ವ್ಯಕ್ತಿ ಮೇಗೆ ಒಂದು ಅನ್ಯಾಯ ಇದು ಆಗಕತ್ತ. ಮತ್ ಇಷ್ಟ್ರ ಮಟ್ಟಿಗೆ ನಾವು ಸಹಿಸ್ಕೊಂಡ್ ಕೂತ್ರ ನಮ್ಮಷ್ಟು ಶತಮೂರ್ಖರು ಯಾರೋ ಅನ್ನಲ್ಲ. ಇವಕ್ಕೂ ಸಮಾಜದೊಳಗ ಅನ್ಯಾಯದ ಪರವಾಗಿ ಧ್ವನಿ ಎತ್ತೇಬೇಕು. ಮಹಿಳೆಯರು ಕೂಡ ಅವ್ರಿಗೆ ಆದಂತ ಅವ್ರಿಗೂ ಧ್ವನಿ ಎತ್ತಬೇಕಂತ ಆದ್ಯ ಕರ್ತವ್ಯ ಹಕ್ಕುಗಳು ಅದಾವ. ಆ ಮೀಸಲಾತಿ ಅವ್ರಿಗೂ ಕೂಡ ಅದಾವ. ಅವರು ಒಂದು ಯೂಸ್ ಮಾಡ್ಕೊಳ್ಳಿ, ಬಳಕೆ ಮಾಡ್ಕೊಳ್ಳಿ. ಬರೀ ಗಂಡ್ಸ್ ಮಕ್ಳು ಇಷ್ಟೇ ಬಂದ್ ಹೇಳುದು, ಮೀಡಿಯಾಕ್ ಹೇಳುದು, ಇದು ಸಮರ್ಥಿಸಲ್ಲ ಆತನು ಅಲ್ಲ. ಅವ್ರು ಹೇಳ್ತಾರೆ, ಅವ್ರಿಗೆ ಇಷ್ಟ ಅವ್ರ ಬೈಲಿಂದ ಕೇಳ್ಕೊಳ್ಳಿ. ಈಗ ನೀವೆಲ್ಲ ಇಟ್ಟೆಲ್ಲ ಬಂದಿರಿ, ಇಲ್ಲಿ ಸ್ಟೇಷನ್ ಬಂದಿರಿ, ಯಾಕೆ ಬಂದಿರಿ ಸ್ಟೇಷನ್ಗೆ ಗೊತ್ತಾಗಿಲ್ಲ. ಒಬ್ರು ಹೇಳ್ರಿ, ಒಬ್ರು ಅವ್ರ ನಮ್ ಅಂಬೇಡ್ಕರ್ ಫೋಟೋಕ್ ಅವಮಾನ ಮಾಡ್ಯಾರಿ ಅವ್ರು. ಯಾರು ಮಾಡ್ಯಾರಿ? ಸಿದ್ದು ಕುಂಬಾರ್. ಯಾವ್ರಿ? ಏನ್ ಅವಮಾನ ಮಾಡ್ಯಾನ್ರಿ? ನಮ್ ಅಂಬೇಡ್ಕರ್ ಪ್ರತಿಮೆಕ್ರಿ ಹಿಂಗ ಚಪ್ಪಲ್ ವಿನಾರ್ ಮಾಡ್ಯಾರಿ. ಎದ್ರ ಕಾದಾಗ್ರಿ ಕಾರಣ ಬೇಕಾದ್ರೆ ಅದು ಅಧಿಕಾರ ಕೊಟ್ಟವ್ರ ಯಾರು ಅವ್ರಿಗೆ. ನಾವ್ ಹೇಳಿದವ್ರಿಗೆ ಹಾಕತ್ ಹೇಳಿ
ನಮ್ಮ ಅಂಬೇಡ್ಕರ್ ಹೆಂಗಾರ ಅವಮಾನ ಮಾಡ್ಯಾರಲ್ರಿ ಹಾ. ನಾವು ಅವ್ರಿಗೆ ಮಾಡ್ತೇವ್ರಿ ನಮ್ಗೆ ಇದು ಬೇಕ್ರಿ ನಾವ್ ಮಾಡತನ ಹೋಗಲ್ರಿ ನಾವ್ ಹೋರಾಟ ನಿಲ್ಸಲ್ರಿ ಅವ್ನಿಗೆ ಹೊರಗ್ ಬಿಟ್ಟು ನಾವ್ ಹೊಡ್ಯಾಡ್ರಿ ಒಂದ್ ಬಲ್ ಜವಾಬ್ದಾರಿ ನಾವ್ರಿ ನಮ್ಮ ಪ್ರತಿಮೆಗೆ ಹೆಂಗ ಅವಮಾನ ಏನ್ ಮಾಡ್ಯಾರ ನೋಡ್ರಿ ಅಲ್ಲಿ ಮಂಡಿ ಉರ್ಸಿ ಕಾಲಿ ಬಿದ್ದು ಅವ ಹಿಂದ್ ಸರ್ತಾನ ನೋಡ್ರಿ ಅವ್ನು ಸ್ವತಃ ಅವ್ನ ಕೈಲೇ ಚಪ್ಪಲ್ ಹರ್ ಕೊಳ್ಳ ಹಾಕೊಂಡ್ ದೇವ್ಡಿ ಮಾಡ್ಬೇಕ್ರಿ ನಾವೇ ಮಾಡ್ತೇವ್ ಮೆರವಣಿಗೆ ಇದು ನಮ್ದು ಹಠ ರೀ ಹೊರಗೆ ಬಿಡ್ಬೇಕಾದ್ರೆ ನಾವು ಹಾದಿ ನೋಡತ್ತೀವಿ ಹಾ ರೀ ಇದಕ್ಕ ಬೇಕೇ ನಿಲ್ಸ್ಕೊ ಅಲ್ಲಿ ತನ ನಾವ್ ಸ್ಟ್ರೈಕ್ ನಿಲ್ಸಲ್ರಿ ನಿಮ್ಮ ಅಭಿಪ್ರಾಯ ಈಗ ಇವ್ರ ಅಭಿಪ್ರಾಯ ಏನಪ್ಪಾ ಅಂದ್ರ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆ ಫೋಟೋಕ್ಕ ಏನೋ ಚಪ್ಪಲ ಏನೋ ಹಾರಿದು ಮಾಡಿ ಬಿಟ್ಟಿದತ್ತವ ಆ ಬಿಟ್ಟದಕ್ಕ ಅವನಿಗೆ ಗಲ್ ಶಿಕ್ಷೆ ಆಗ್ಬೇಕಂತೇಳಿ ನಿಮ್ಮ ಅಭಿಪ್ರಾಯ ಅವ್ನ ಮ್ಯಾಲ ಅಟೆಂಟಿಸ್ಗೆ ಗಲ್ ಶಿಕ್ಷೆ ಆಗ್ಬೇಕು ಒಬ್ಬನಿ ಬುದ್ಧಿ ಕಳಿಸಿದ್ರೆ ಎಲ್ಲಾರು ಶಾಲೆ ಇಂತ ಕಿಡಿಗೇಡಿಗಳು ಹುಟ್ಟಲ್ಲ ಮೂರನೇ ಸಲ ಆಗದ್ರಿ ಮೂರನೇ ಸಲ ಮೂರನೇ ಸಲ ಮೂರನೇ ಸಲ ರೀ ಎರಡ್ ಸಲ ಗಪ್ ಮುತ್ತದಕ್ಕೆ ಇಂತ ನೆತ್ತಿ ಮೇಲೆ ಏರ್ಲಕತ್ತಾರ ಯಾಕ್ರಿ ದಲಿತ ಮಂದಿ ಕಿಮ್ಮತ್ ಇಲ್ರಿ ನಮ್ಗ್ ಹಕ್ಕಿಲ್ರಿ ಅಂಬೇಡ್ಕರ್ ಸಮ ಅಂದಾರಿ ಎಲ್ಲರಿಗ್ರಿ ಅಂಬೇಡ್ಕರ್ ನಮ್ಗ ಅಷ್ಟೇ ಅದಾರಿ ಎಲ್ಲರಿಗೆ ಅದಾರಿ ಅದಾರೇನ್ರಿ ಸಮತ್ ಹಕ್ಕು ಯಾರಿಗೈತ್ರಿ ಎಲ್ಲರಿಗ ಐತ್ರಿ ಗಂಡು ಐತಿ ಹೆಣ್ಣಿಗೆ ಐತಿ ಈಗ ನಮ್ಗೆ ಯಾರಿಗೆ ಕೇಳಿದ್ರೆ ನಿಮ್ಮ ಪ್ಯಾರ ಕೇಳಿದ್ರೆ ನಾವು ಅಂಬೇಡ್ಕರ್ ಹೇಳ್ತೇವೆ ನಾವ್ ಯಾರಿದು ನಮ್ಗೇನ್ ನಾ ಏನ್ ಅನ್ನಂಗಿಲ್ಲ ಪುಸ್ತಕ ಪ್ರೇಮಿ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಎಲ್ಲಾರು ಈಗ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದ ಅಂತೇಳಿ ನಾವು ಎಲ್ಲಾರು ನಾವು ಬದುಕಿದೆವು ಅವ್ರು ಇದ್ರ ಮ್ಯಾಗ ನಾವಿದ್ದೆವು ಇವ ಎಲ್ಲೋ ಕಿಡಿಕಿಡಿ ನನ್ ಮಗ ದೇಶಗೋಸ್ಕರ ಸ್ವಂತ ಮಗ ಸತ್ರ ಮನೆಗೆ ಹೋಗಿಲ್ರಿ ಅವ್ರು ಹಾ ಮತ್ತ ಅವ್ರ ಪ್ರತಿಮೆಕ್ಕೆ ಇಂತ ಹೊಲಸಂಗ ಮಾಡ್ತಾರೆ ಇವ್ರಿಗೆ ಎದ್ರ ಹೊಡಿಬೇಕ್ರಿ ಚಪ್ಪಲಿ ಹೊಡಿಯೋದು ಎದ್ರ ಹೊಡಿಬೇಕು ಹೇಳ್ತೀವ್ರಿ ನಾವ್